ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಹಾಗೆ ಈ ಸಮಾಜದ ಚಿಂತನೆಗಳು ಪ್ರಾಚೀನವಾದದ್ದು, ಇದು ಸಮಾಜಕ್ಕೆ ಮುಟ್ಟಬೇಕು. ನನಗೆ ಮೊನ್ನೆ ಒಬ್ಬ ಡೆಲ್ಲಿಯಿಂದ ಫೋನ್ ಮಾಡೋದು, ವಾಟ್ ಈಸ್ ಆಲ್ಮತ್ ಸಮಾಜ ಒಳ್ಳೆ ರೆಕಗ್ನೈಷನ್, ಅದು ಯಾಕೆ ಅಂತ ಕೇಳಿದೆ. ಪೇಪರ್ನಾಗೆಲ್ಲ ನೀವು ಹೇಳಿದಿರಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಅಂದರು. ಹೇಳಿದೆ ಈ ಥರ ಭಾಳ ಪ್ರಾಚೀನವಾದ ಸಮಾಜ ಇದೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳಿಲ್ಲ, ಆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏಕೈಕವಾಗಿ ನಾಡಿನ ಮುಖ್ಯಮಂತ್ರಿ ಆದರು, ಮತ್ತೆರಡು ಸರಿ ಮುಖ್ಯಮಂತ್ರಿ ಆದರು. ಇಸ್ಕೊಳೋದು ಕಷ್ಟ. ನೀವು ಈಗಲೇ ಆಗ್ತೀನಿ ಯಾಕೆ ಅವರಿಗೆ ದೈವದ ಕೃಪೆ ಇದೆ, ಈ ಸಮಾಜಕ್ಕೆ ಭಗವಂತನ ಕೃಪೆ ಇದೆ, ಆಶೀರ್ವಾದ ಇದೆ. ಎಲ್ಲಿಯೂ ನೀವು ಬಡವರಲ್ಲ, ನೀವು ಕೊಟ್ಟವ್ರೆ. ನೀವೆಂದು ಕೈ ಹಿಡ್ತಾರಲ್ಲ, ಈ ಸಮಾಜ ಕೊಟ್ಟಿರೋ ಸಮಾಜವೇ. ಒಂದು ಊಟ ಆಗಲಿ, ತಿಂಡಿ ಆಗಲಿ, ಊರಿನಾಗ ಉತ್ಸವ ಆದರೂ ಕೊಟ್ಟಿರೋ ಸಮಾಜನೇ. ಈ ಸಮಾಜ ಬೇಡಿದ್ದಲ್ಲ, ಕೊಡುವಂಥ ಸಮಾಜ. ಯಾಕೆ ಅಂದರೆ ಈ ಸಮಾಜಕ್ಕೆ ಭಗವಂತನ ಕೃಪೆ ಇದೆ, ಆಶೀರ್ವಾದ, ತಾಯಿಯಾರು ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಸಮಾಜದ ಚಿಂತನೆ ಭಾಳ ಮುಖ್ಯವಾದ್ದು. ನಾನು ಇನ್ನೊಂದು ಕಡೆ ಹೋಗಬೇಕು, ಗುರುಗಳಿಗೆ ಹೇಳಿದೆ, ಆತ ಮಾತಾಡಿ ಅಂತೇಳಿ. ಹಾಗಾಗಿ ನಮ್ಮ ವಸ್ತುರ್ಗರು, ನಮ್ಮ ರಾಜ ಏನೂ ಇರಲಿಲ್ಲ, ಅಲ್ಲಿ ಆಡಿ ಆ ನಾಡಿನಲ್ಲಿ ಸಂಘಟನೆ ಮಾಡಿ 1,000-2,000 ಎಷ್ಟು ತೆಂಗಿನ ಗಿಡ ಇಟ್ಟರು, 1,000 ಗಿಡ ತೆಂಗಿನ ಗಿಡ ಹಾಕಿದ್ದಾರೆ, ತಿರುಗ್ತಿದ್ದಾರೆ, ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ವಾಮಿಗಳನ್ನು ಮಾಡಿ ಚಿಂತೆ. ವಿಶೇಷವಾಗಿ ನಾನು ಈ ಸಮಾಜಕ್ಕೊಂದು ಸೂಚನೆ, ನೀವು ಯಾರು ಏನು ಹೆಂಗವಂತ ಈ ಸಮಾಜ ನೀವು ತಿಳ್ಕೋಬೇಕು. ಪೂಜಾರಿಗಳು, ಸಮಾಜದ ಕಣ್ಣುಗಳಿದ್ದಾರೆ, ನಮ್ಮ ಸಿದ್ದರಾಮಣ್ಣಂಥ ಸಾಹಿತಿಗಳು, ಮತ್ತು ಇನ್ನೊಬ್ಬರು ಚಂದ್ರಕಾಂತ್ ಅವರು 2 ಜನ PhD ಅಲ್ಲೇ ಉಳಿಬಾರ್ದು, ಇದು ಪ್ರಚಾರದಲ್ಲಿ ಬರಬೇಕು, ಬಂದು ಈ ಸಮಾಜ ಎತ್ಕೊಳ್ಬೇಕು. ನಾನೊಬ್ಬ ರಾಜಕಾರಣಿ ಹೇಳಿದೆ, ಹುಷಾರಾಗಿ ಮಾತಾಡೋ, ಅಸ್ತಿತ್ವ ಕಳ್ಕಂತೀಯ ನೀನು. ಹಾಲು ಮತದ ಬಗ್ಗೆ, ಕುರುಬರ ಬಗ್ಗೆ ಏನಾದ್ರು ಮಾತಾಡಿದರೆ ಸಂಪೂರ್ಣ ನಾಶ ಆಗ್ತೀಯ. ಯಾಕೆ ನೀನು ಬೆಂಗಳೂರಿಂದ ಬೀದರ್ವರೆಗೂ ಎಲ್ಲ ಕಡೆ ಈ ಸಮಾಜ ಇದೆ. ಅವ್ರ ಮನಸ್ಸು ಮಾಡಿದ್ರೆ ಗೆಲ್ಸಕ್ಕಲ್ಲ, ಸೋಲ್ಸಕ್ಕಂತೂ ಇದ್ದಾರೆ. ಆ ಸಮಾಜ ಬಗ್ಗೆ ಮಾತಾಡಬೇಡ, ಆ ಸಮಾಜದ ಬಗ್ಗೆ ಮಾತಾಡಬೇಡ. ನೀನು ಮುಖ್ಯಮಂತ್ರಿ ಬೇಕಾದ್ರೆ ಆಗ ಅದು ಬೇರೆ ವಿಷಯ. ಆ ಸಮಾಜ ಮಾತಾಡಿದ್ರೆ ಸರ್ವನಾಶ ಆಗ್ತೀಯ ನೀನು. ಆ ಸಮಾಜವನ್ನು ಯೋಧ ಕೇಳೋದು ಹೋಗಬೇಡ ಅಂತೇಳಿ ಅನೇಕ ಕಡೆ ಹೇಳ್ತಾ ಇರ್ತೀವಿ. ಈಗ ಮತ್ತೆ ಹೇಳಿದ ಇದನ್ನು ಆಲ್ಮಠ ಸಿದ್ದರಾಮಯ್ಯವ್ರ ಬಗ್ಗೆ ಸಂಕ್ರಾಂತಿ ಇಲ್ಲ ಯುಗಾದಿ ಮರೆಯ ಆ ಬಡ್ಜೆಟ್ ಆಗೋರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಸರಿ ಸಿದ್ದರಾಮಯ್ಯರಂತ ಮಾತಾಡೋದು, ಏನು ಸ್ವಾಮೀಜಿ ನಿಮ್ಮ ಬಗ್ಗೆ ಹೇಳಿಲ್ಲ ಕಣ್ರಿ, ನಾನು ಆ ಸಮಾಜದಲ್ಲಿ ಹುಟ್ಟಿದ್ದೀರ, ಅದಕ್ಕೆ ಹೌದು ನನ್ನ ಪುಣ್ಯ ಈ ಸಮಾಜದಲ್ಲಿ ಹುಟ್ಟಿರೋದು ಅಂತಂದು. ಆಮೇಲೆ ಒಂದು ಚಿಂತನೆ ಸಿದ್ದರಾಮಣ್ಣ, ನಾನು ಯಾವುದೋ ಒಂದು 5-6 ವರ್ಷದಿಂದ ಪತ್ರಿಕೆ ಓದ್ತಾ ಇದ್ದೆ. ಅದರಲ್ಲಿ ಒಂದು ಕಾಲಂನಲ್ಲಿ ಬಂದಿತ್ತು, ಬಸವಣ್ಣನವರು ಈ ಸಮಾಜದವರೇ ಅಂತ. ಆಮೇಲೆ ಇದರ ಹಲವು ಒಡೆಯರು ಒಡೆಯರು ಇರ್ತಾರೆ. ಒಡೆಯರು ದುಡ್ಡತಕ್ಕಂಥವರು ಬಸವಣ್ಣ. ಹಾಗೆ ಪಾಪ ಓದಿದ್ದು ನಾನು ಇರುವ ಪತ್ರ ನನ್ನ ಹತ್ರ ಪ್ರಜಾಮಣಿ ಒಂದು ಇದರಲ್ಲಿ ಬಂದಿತ್ತು, ಬಸವಣ್ಣವರು ಈ ಸಮಾಜದವರೇ ಅಂತ. ಒಂದ್ಸರಿ ಮಾತಾಡ್ದ ಸಿದ್ದರಾಮಯ್ಯವ್ರಿಗೆ ಹೇಳಿದ್ದ, ಏನ್ರಿ ಬಸವಣ್ಣ ನಿಮ್ಮ ಸಮಾಜ ಅಂದ್ರೆ, ನಮ್ಮೂರಾಗ ಬಿದ್ದ ಬುದ್ಧಿ ಮುದುಕರು ಹೇಳ್ತಾ ಇದ್ದ ನಮ್ಮ ಕಡೆಲೇ ಬಸವಣ್ಣ ಅಂತ ನಮ್ದು. ಇದ್ರ ಬಗ್ಗೆ ಯೋಚನೆ ಮಾಡಿ ಸಂಭಾಷಿಸಿ ಅನೇಕರು ಇದು ಮಾಡಿದ್ದಾರೆ. ಇವತ್ತು ನಮ್ಮ ಸಿದ್ದರಾಮಯ್ಯ ಹೇಳಿದಾಗ ಸನಾತನವಾದದ್ದಲ್ಲ, ಪುರಾತನವಾದದ್ದು. ಇದು ಪುರಾತನವಾದದ್ದು. ಆ ದೃಷ್ಟಿಯಿಂದ ಈ ಸಮಾಜ ಪುರಾತನವಾದ ಸಮಾಜ, ಮೊಟ್ಟ ಮೊದಲ ಸಮಾಜ. ಜಗತ್ತಿನೆಲ್ಲರೂ ಮನುಷ್ಯ ಅಂತ ಬಂದರೆ, ಅವನ ಜೀವನ ಮಾಡಿದರೆ ಅವನ ದೇವರು ಅಂತಂದರೆ ಈ ಆಲಮತ ಸಮಾಜ. ಹಸಿದ್ರು ಪುರುಷರು ನಾವೆಲ್ಲ ಬಂದಿದ್ದೀವಲ್ಲ, ಇದು ಮೂಲ. ಇವರಿಂದ ನಾವು ಕಲ್ತಾಗಿರ್ತಕ್ಕಂಥದ್ದು. ಇವತ್ತು ನಾವೇ ಜಾಸ್ತಿಯಾಗಿ ನೀವೇ ಕಮ್ಮಿ ಆಗಿಬಿಟ್ಟಿದ್ದೀರಾ. ಏನು ಮಾಡೋದು? ನೀವು ಜಾಸ್ತಿ ಆಗಬೇಕಾದ್ರೆ ನಮ್ಮ ಚಂದ್ರಕಾಂತ್ ಅವರು, ನಮ್ಮ ಸಿದ್ದರಾಮಣ್ಣವರು ಅಂತವರು ಹೆಚ್ಚು ಪಳ್ಳಿ ಕರ್ಕೊಂಡು ಹೋಗ್ಬೇಕು, ಪ್ರಚಾರ ಮಾಡಬೇಕು. ನೋಡಿ, ಸ್ವಾಮಿಗಳ ಬಗ್ಗೆ ಚೆನ್ನಾಗಿ ಹೇಳಿದ. ಒಂದು ವಿಶ್ವವಿದ್ಯಾಲಯ ಮಾಡಲಾರದ ಕೆಲಸ
ವಿಶ್ವವಿದ್ಯಾಲಯ ಸಾಹಿತ್ಯ ಕನ್ನಡ ನೋಡಿ ಸ್ವಾಮಿಗಳು ಇದನ್ನು ಎಷ್ಟು 7 ಗ್ರಂಥಗಳು ನಮ್ಮ ಒಂದು ಮಾಡೋಕ್ಕೂ ಆಗ್ತಾಯಿಲ್ಲ ನಮ್ಮ ಕೈಲಿ. ನಾವು ದುಡ್ಡು ಕಿತ್ಕೊಂಡು ಹೋಗ್ತಿರ್ತೀವಿ ಅಥವಾ ಮುಂದಕ್ಕೆ ನೋಡಿ ನಿಸ್ವಾರ್ಥದಿಂದ ಒಂದು ಸಮಾಜ ಋಣ. ಒಬ್ಬ ಮನುಷ್ಯ ಮಾತೃ ಋಣ, ಪಿತೃ ಋಣ, ಗುರುವಿನ ಋಣ, ಸಮಾಜ ಋಣವನ್ನು ತೀರಿಸಬೇಕು. ಸ್ವಾಮಿಗಳು ಈ ಸಮಾಜ ಋಣವನ್ನು ತೀರ್ತಾ ಇದ್ದಾರೆ. ನಿಮ್ಮೆಲ್ಲರನ್ನ ಮೇಲ್ ತರಲಿಕ್ಕೆ ಈ ಚಿಂತನೆ ಮಾಡಿ ಎಲ್ಲ ಮಾಡಿ ಪ್ರಕಟಣೆ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗಿಯೂ ಅದು ಗುರುಗಳ ಒಂದು ಕರ್ತವ್ಯ. ಅವರ ಎಷ್ಟು ಮಾಡಿದ್ರು ನಾವು ಹೊಗಳಿ ಸಾಲದು, ಕೆಲಸ ಚೆನ್ನಾಗಿದೆ. ಹಾಗಾಗಿ ಈ ಸಮಾಜ ಇನ್ನು ಹೆಚ್ಚು ಹೆಚ್ಚು ಹೋಗಬೇಕು. ನಮ್ಮ ಮೌಲ್ಯ ಹೇಳಿದಂಗೆ ನಮ್ಮ ಕಡೆಗೆ ಬರಬೇಕಿದು. ಜಾಸ್ತಿ ಸಮಾಜ ನಮ್ಮಲ್ಲಿದೆ, ನಿಮ್ಮಲ್ಲಿ ಇದೆ. ಅಲ್ಲಿ ಜನಕ್ಕೆ ಗೊತ್ತಾಗಬೇಕು. ನಾನು ಸ್ವಾಮಿಗಳು ಕೇಳಿದೆ, ನಾನು ರಾಜಕಾರಣ ಎಲ್ಲೇ ಕಳ್ರಿ ಒಂದು ಬೈಕಿಂದ ಹೋಗ್ತಾ ಇರೋರು ಒಬ್ರಿಗೊಬ್ಬರು, ಅದಕ್ಕೆ ನಾನು ಕರೆಯಲ್ಲ, ನಾನು ಸಮಾಜನೇ ಕರೆಯೋದು, ಸಮಾಜ ತಿದ್ದಬೇಕು ಅಂತ. ಹಾಗಾಗಿ ಈ ಚಿಂತೆ ಎಲ್ಲ ಕಡೆ ಆಗಬೇಕು. ಒಂದು ಖುಷಿ ಆಯ್ತು ನನಗೆ ಮೌರ್ಯ ಮಾತಾಡಿದ್ದು. ಸಿದ್ದರಾಮಯ್ಯನವ್ರದ್ಮೇಲೆ ಯಾರು ಈ ಸಮಾಜಕ್ಕೆ ಅಂತ ಯೋಚನೆ ಮಾಡ್ತಿದ್ದೆ, ಬಹುಶಃ ನೀನು ಮಾಡಬೇಕು, ಮುಂದೆ ಬರಬೇಕು, ಸಮಾಜವನ್ನು ತಿದ್ದಬೇಕು, ಮೇಲೆ ಬರಬೇಕು, ಆ ಸ್ಥಾನ ತುಂಬಬೇಕು. ಇದಕ್ಕೆಂದರೆ ಇದು ಹಾಲು ಮತ್ತು ಸಮಾಜ ಹೊಗಳಿಕೆ ಹೇಳ್ತಕ್ಕಂಥದ್ದು. ನಾನು ಲಿಂಗಾಯತ ಜಾತಿಯವನು, ನಿಮ್ಮ ಜೊತೆ ಎಲ್ಲ ನಾನು ಭಾಳ ಅಭ್ಯಾಸ ಮಾಡಿ ಸ್ಟಡಿ ಮಾಡಿ ಈ ಸಮಾಜ ಬಗ್ಗೆ ಯೋಚನೆ ಮಾಡಿ ಭಾಳಷ್ಟು ಹೇಳ್ತಾ ಇದ್ದೆ. 3 ಸಲ ನಾನು ಪಬ್ಲಿಕ್ ಟಿ ವಿಲಿ ಇದನ್ನು ಹೇಳಿದೆ. ನನಗೆ ಭಾಳ ಅಟ್ಯಾಕ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.